ಸರ್ ನಿಮ್ಮ ಬಗ್ಗೆ ಕೇಳೋದಾದ್ರೆ ಸರ್, ಅಂದರೆ ನೀವು ಬಿಗ್ ಬಾಸ್ ಹೊರಗಡೆ ಬಂದಮೇಲೆ ಎಲ್ಲೊಂದು ಕಡೆ ಸಿನಿಮಾದಲ್ಲಿ ಜಾಸ್ತಿ ಬ್ಯುಸಿ ಆಗ್ತಿರೋ ನಿರ್ಮಾಣವನ್ನು ಅಂತ ಅನ್ಕೊಂಡಿದ್ದೀವಿ. ಯಾಕೆ ದೂರ ಉಳಿತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕರೆಕ್ಟ್ ಸರ್, ಹೇಳ್ತಾರಲ್ಲ ಸಿನಿಮಾ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಂಗೆ. ನಾವು ಆ ಸಮುದ್ರದಲ್ಲಿ ಈಜೋಣ ಅಂಥೇಳಿ ಹೋಗ್ಬೋದು, ಬಟ್ ಆ ಸಮುದ್ರನೂ ಕೂಡ ಅಕ್ಸೆಪ್ಟ್ ಮಾಡಬೇಕಲ್ಲ. ಸೊ ಹಾಗೆ ಎಲ್ಲರೂ ಬಂದು ಎಲ್ಲರೂ ದೊಡ್ಡ ದೊಡ್ಡ ಹೀರೋಗಳಾಗ್ತಾರೆ ಅಥವಾ ಏನೋ ಒಂದು ಆಗುತ್ತೆ ಅನ್ನೋಂಥದ್ದಲ್ಲ. ನಾನು ಬಿಗ್ ಬಾಸ್ ಬಂದಿಂದ ಹೊರಗಡೆ ಬಂದಮೇಲೆ ನನಗಿದ್ದಿದ್ದು ಎಲ್ಲ ಫೀಲ್ಡನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂಥೇಳಿ. ಅದು ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಕಮರ್ಷಿಯಲ್ ಇಂಡಸ್ಟ್ರಿ ಆಗಿರ್ಬೋದು, ಇಂಥ ಎಲ್ಲ ಇಂಡಸ್ಟ್ರಿಯಲ್ಲೂ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೆ. ಪ್ರತಿಯೊಂದು ಫೀಲ್ಡನ್ನು ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಆಮೇಲೆ ಅನ್ನಿಸ್ತು, ಹೌದು ಸಿನಿಮಾ ಈಗಲೂ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಅಲ್ಲ. ಆಗಾಗ ಬರುವಂತಹ ಕೆಲವೊಂದಷ್ಟು ಒಳ್ಳೆ ರೋಲ್ಗಳಿದ್ದರೆ, ಒಳ್ಳೆ ನಿರ್ದೇಶಕರು ಕರೀತಾರೆ, ಒಳ್ಳೆ ಕತೆ, ಒಳ್ಳೆ ಪಾತ್ರ ಇದ್ದರೆ ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಕಮ್ಮಿನೇ, ಯಾಕಂದರೆ ಮತ್ತೆ ವಾಪಸ್ ಮೀಡಿಯಾದಲ್ಲಿ ಇದ್ದಾಗ ಅಲ್ಲಿ ಹೆಚ್ಚು ಕೆಲಸ ಇರೋದ್ರಿಂದಾಗಿ ಅಲ್ಲೇ ಸ್ವಲ್ಪ ಜಾಸ್ತಿ ಸಮಯ ಟೈಮ್ ಅಲ್ಲೇ ಸ್ಪೆಂಡ್ ಆಗುತ್ತೆ. ಬಟ್ ಖಂಡಿತವಾಗ್ಲೂ ಸಿನಿಮಾಗಳಂತೂ ಮಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಾಗ ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಫೈನಲಿ ಆಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಕೇಳ್ತಾ ಇದ್ದೀವಿ, ಈ ಥರ ಬಿಗ್ ಬಾಸ್ ಏನೇನು ಇಷ್ಟ ಇದೆ ಏನು ಹೇಳಬೇಕು, ಯಾಕೆಂದರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಇದುವರೆಗೂ 10 ಸೀಸನ್ ಆಗ್ತಾ ಇದೆ. ನನ್ನ ಸೀಸನ್ನೂ ಸೇರಿದಂತೆ ನಾನು ಯಾವ ಸೀಸನ್ನೂ ಕೂಡ ಅಷ್ಟಾಗಿ ನೋಡಿಲ್ಲ. ಬಟ್ ನಮ್ದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅವಾಗೆಲ್ಲ ಇದ್ದಾಗ ಕೆಲವೊಂದು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಸೀನ್ಸ್ ನೋಡ್ತಾ ಇದ್ವಿ, ಯಾಕಂದರೆ ಇಂಟರ್ವ್ಯೂಸ್ ಮಾಡಬೇಕಾದಾಗ. ಹಾಗಾಗಿ ಇಂಟರ್ವ್ಯೂಸ್ ಮಾಡೋದಕ್ಕೆ ಅಂತ ಒಂದಷ್ಟು ನೋಡ್ತಾ ಇದ್ದೆ. ಬಟ್ ಈಗ ಸಮಯನೂ ಕೂಡ ಸಿಗೋದಿಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಬಿಗ್ ಬಾಸ್ ವಾಚ್ ಮಾಡೋದು. ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ನೋಡ್ದಂಗೆ ನಿಮ್ಗೆ ಈ ವಿಷಯದಲ್ಲಿ ಬಿಗ್ ಬಾಸ್ ಯಾರಿದ್ದಾರೆ ಫೈನಲಲ್ಲಿ ಅವ್ರು ತುಂಬ ಫಾಲೋ ಮಾಡ್ತಾರೆ. ನಾನು ನೋಡ್ತಾ ಇರ್ತೀನಿ. ನಾನು ಮೊನ್ನೆ ತಾನೇ ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ ಇಂಟರ್ವ್ಯೂ ಕೂಡ ತಗೊಂಡೆ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಅವ್ರು ಹೇಳ್ತಾ ಇರೋದಂದರೆ ವರ್ತೂರು ಸಂತೋಷ್ ಅವರು ಗೆಲ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾನು ಪರ್ಸ್ನಲಿ ಕೇಳೋದಾದರೆ ಸಂಗೀತ ಅವರು ವಿನ್ ಆಗಬೇಕು ಅಂತ. ಈಸ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಎಸ್, ನನಗನ್ಸೋದು ಈಗ ಫೈನಲಲ್ಲಿ ಇದ್ದಾರೆ, ಕಾರ್ತಿಕ್ ಇದ್ದಾರೆ. ಯಾಕಂದರೆ ಸೀಸನ್ 3 ಆದ ನಂತರ ಶ್ರುತಿ ಮ್ಯಾಮ್ ಗೆದ್ದ ನಂತರ ಒಬ್ಬರು ಲೇಡಿ ಯಾರು ಅಂದರೆ ಗರ್ಲ್ಸ್ ಯಾರು ಗೆದ್ದೇ ಇಲ್ಲ. ಸೊ ಅದಕ್ಕೆ ಗರ್ಲ್ ಪವರ್, ಅದಕ್ಕೆ ಈ ಸಾರಿ ಸಂಗೀತ ಅವರು ಗೆಲ್ಲಬೇಕು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆ, ಸೊ ಸಂಗೀತ ಅವ್ರ ಕಡೆಯಿಂದ ಸಂಗೀತ ಅವ್ರಿಗೆ ಪರವಾಗಿ ಬ್ಯಾಟಿಂಗ್ ನಡೀತಾ ಇದೆ. ಬಟ್ ಹೌದು, ಈ ಸತಿ ಬಿಗ್ ಬಾಸಲ್ಲಿ ಸಂಗೀತ ಅವ್ರು ನಿಜ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋಸಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಕಾರ್ತಿಕ್ ಈಸ್ ಆಲ್ಸೋ ವೆರಿ ಗುಡ್, ವಿನಯ್ ಈಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ಒನ್ ಮೋರ್ ನಮ್ರತಾ ಇದ್ದಾರೆ. ಈಗ ನಮ್ರತಾ ಸ್ಟಿಲ್ ದೇ ಇರಲ್ಲ, ನಮ್ರತಾ ಈಸ್ ಆಲ್ಸೋ ಗುಡ್. ಸೊ ಈಗಿರೋಂಥ ಅಷ್ಟು ಕಂಟೆಸ್ಟೆಂಟ್ಸು ನಾನೊಬ್ಬ ವರ್ತೂರು ಸಂತೋಷ್ ಆ್ಯಂಡ್ ತುಕಾಲಿ ಸಂತೋಷ್ ಪ್ರತಾಪ್. ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ಹೇಳೋದಾದರೆ, ಈಗ ಫಿನಾಲೆ ವೀಕ್ ತನಕ ನಾವು ಯಾರು ಬರ್ತೀವಲ್ಲ, 14 ವೀಕ್ಸ್ ಇದ್ದು ನಾವು ಯಾರು ಬರ್ತೀವಲ್ಲ, 5 ಜನ 6 ಜನ ಯಾರೇ ಇದ್ದರೂ ಕೂಡ ದೇ ಆರ್ ಆಲ್ ವಿನ್ನರ್ಸ್. ಯಾಕೆ ಅಂತ ಹೇಳಿದ್ರೆ ಅಷ್ಟು 100 ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗಿ ಬರೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಚಾಲೆಂಜ್. ಅಲ್ಲೇ ವಿನ್ ಆಗಿಬಿಟ್ಟಿದ್ದಾರೆ. ಇಟ್ಸ್ ಅ ಮ್ಯಾಟರ್ ಆಫ್ ಒಂದು ವಿನ್ನರ್, ಒಂದು ಟ್ರೋಫಿ ಅನ್ನೋದಷ್ಟೇ. ಬಟ್ ಆಲ್ ದ 5-6 ಆರ್ ದ ವಿನ್ನರ್ಸ್ ನನ್ನ ಪ್ರಕಾರ ಹೇಳಬೇಕು.